स्वागत है आप सभी दर्शकों का। मैं हूं सानिया। ಅನುಗತ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಶಾಖಾ ಬಿಜಾಪುರ ಜಿಲ್ಲೆ ಕೇಂದ್ರ ಕಾರ್ಯ ಸಮಿತಿ CEC ಮೆಂಬರ್ ನಾನು. ಈ SC ಅವರಿಗೆ ನಾವು ಮನವಿ ಕೊಡೋಕೆ ವಿದ್ಯುತ್ ಗುತ್ತಿಗೆದಾರರ ಸಂಘದವ್ರು ಬಿಜಾಪುರ ಜಿಲ್ಲಾದವ್ರು ಎಲ್ಲರೂ ಬಂದಿದ್ದೀವಿ. ಇದು 24/7 ಏನು ಟೆಂಡರ್ ಇವ್ರು ಕರೆದಾರ, ಇದರೊಳಗೆ ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ಮಾಡಿದ್ದಾರೆ SC. ಅದರ ಸಂಬಂಧ ಅವ್ರು ಲೆಟರ್ ಕೊಟ್ಟು ಕಾಪಿಟ್ಟು ನಾವು ಚೇರ್ಮನ್ಗೆ ಹಾಕಿವು, MDಗೆ ಹಾಕಿವು, ಲೋಕಾಯುಕ್ತಗೆ ಹಾಕಿವು, ಮತ್ತು ಆಲ್ CMಗೆ ಹಾಕಿವು, ಉಸ್ತುವಾರಿ ಮಿನಿಸ್ಟ್ರಿಗೆ ಹಾಕಿವು. ಇದು ಹಿಂದೆ ಟರ್ಮ್ಸ್ ಆಫ್ ಕಂಡೀಷನ್ದಾಗ ಇದ್ದಿದ್ದಿಲ್ಲ. ತಮ್ಮ ಅನುಕೂಲ ಪ್ರಕಾರ ಅದೊಂದು ಮೆಟಲ್ ಸೇಷರು ಯಾವುದೇ ಸೇಮ್ ಟೆಂಡರ್ ಕ್ವಾಲಿಫೈಡ್ ಆದ್ರೆ ಅದು ಬೇಕು. ಮತ್ತು ಈಗ ಎಷ್ಟೇ ಮಂದಿ ವಿದ್ಯುತ್ ಗುತ್ತಿಗೆದಾರರು ಡಿಪ್ಲೊಮಾ ಪದವಿ ಪಡೋದು, BE ಗ್ರಾಜ್ಯುಯೇಟ್ ಆಗಿ ಪದವಿ ಬಂದು ನಮ್ಮ ಸಂಘದಿಂದ ಚೀಫ್ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಆಫೀಸ್ಲಿಂದ ಪರವಾನಿ ಲೈಸೆನ್ಸ್ ಪಡೆದಿರ್ತಾರೆ. ಹೊಸದವ್ರಿಗೆ ಏನು ಮಾಡಬೇಕು ಟೆಂಡರ್ ಹಾಕಿ ಕಮ್ಮಸ್ಕಬ ಹ್ಯಾಂಗ್ ಸ್ಟೇಷನ್ದಾಗ ಹೊಸದವ್ರಿಗೆ ಒಂದು ರಿಸರ್ವ್ ಇಟ್ಟಿರ್ತಾರೆ. ಆ ಪ್ರಕಾರ ಇವರು ಯಾವುದೇ ಟೆಂಡರ್ ಕರೀರಿ ಏನು SC ಪವರ್ದಾಗ ಏನು ಟೆಂಡರ್ಸ್ ಬರ್ತಾವೋ ಅದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗಳ ಚರ್ಚೆ ಮಾಡಿ ಆ ಬರುವಂಥ ಎಲ್ಲ ವಿದ್ಯುತ್ ಗುತ್ತಿಗೆದಾರ ಹೊಸ ಜನ್ರೇಷನ್ಗೆ ಒಂದು ಪಾಯಿಂಟ್ ಹಾಕಿ ಅವ್ರಿಗೆ ಅನುಕೂಲ ಆದಂಗೆ ಮಾಡಿಕೊಡ್ಬೇಕು. ಕೆಲವು ಎಮರ್ಜೆನ್ಸಿ ವರ್ಕ್ ಇದ್ದಾಗ ಸಿಟಿ ಒಳಗೆ ರೂರಲ್ದಾಗ ಒಂದು ದಳವಾಯಿ ರೂರಲ್ ಸಿಟಿ ಒಂದು ಇಬ್ಬರು ಮುಂದೆ ಬಂದು ಅಳಗಿ ಆ್ಯಂಡ್ ಇವರು ಇರ್ಫಾನ್ ಕಾಂಟ್ರಾಕ್ಟರ್ ಅವರು ಕೆಲಸ ಮಾಡ್ತಾರೆ. ಅವ್ರದ್ದೊಂದು ಎಮರ್ಜೆನ್ಸಿ ನಿಮ್ಮ ಇಲಾಖೆಗೆ ವರ್ಕ್ ಮಾಡೋರಿಗೆ ಅದೊಂದು ಮೆಟರ್ ಸೇರಿಸ್ಬೇಕಿತ್ತು ನನ್ನ ಆಗ್ರಹ. ಇದ್ರ ಬಗ್ಗೆ ಚರ್ಚೆ ನಾವು ಹೆಸ್ಕಾಂ ಚೇರ್ಮನ್ ಆದ ಸೈಯದ್ ಖಾದ್ರಿ ಸಾಹೇಬ್ರವ್ರು ಕೂಡ ನಮ್ಮದು 11:30 ನಾಳೆ ಸೋಮವಾರ ದಿವಸ ಮೀಟಿಂಗ್ ಇದೆ, ಅವ್ರು ಕರೆದಿದ್ದಾರೆ, ಅಲ್ಲಿ ಹೊಂಟೀನಿ. ಅದ್ರ ಬಗ್ಗೆ ನಾನು ಕಳುಹಿಸುವಾಗ ಇದು ಮಾಡ್ತೀನಿ. ಈ SC ವೃತ್ತಿಗೆ ಹೇಳ್ತಾರ ನಾವು ಬರೀ ಇವ್ರ ಕೈಯಲ್ಲಿ ಬರೋದು 3 ಡಿವಿಷನ್, ಸುಮಾರು 13-14 ಸಬ್ ಡಿವಿಷನ್ ಬರ್ತಾವೆ ಸಿಟಿ ಒಳಗೆ. ಆ್ಯಂಡ್ ಇಲ್ಲೇ ಟಿಪ್ಪು ಸುಲ್ತಾನ್ ನಗರದ ಜಮಾಸಿ ಹಿಂದ್ ಇವತ್ತಿಗೆ 15-9 ಅಲ್ಲಿ ಎಜುಕೇಟರ್ ಬಲ್ಲಿ ಅವರು ಇನ್ವೈಟ್ ಮಾಡ್ಯಾರ. ಆ ಜನದವರು, ಆ ಏರಿಯಾ ಜನದವರು. ನಮ್ದು 100 KV TC ಓವರ್ಲೋಡ್ ಅದ, 250 ಮಾಡ್ಯಾರ, 15-9 ಮಾಡ್ಯಾರ. ಇವ್ರು ಇನ್ನೂ ಮಟ್ಟ ಸ್ಥಳ ಪರಿಶೀಲನೆ ಮಾಡ್ಯಾರ ಅಂತ ಕೇಳ್ರಿ, ಅಥವಾ ಎಜುಕೇಟರ್ ಬಗ್ಗೆ ಅಂತ ಕೇಳಿ. ಸಂಬಂಧಪಟ್ಟ ಆ ಗ್ರಾಹಕರು ಏನು ತೊಂದರೆ ಲಿಖಿತ ರೂಪದಲ್ಲಿ ಸಬ್ ಡಿವಿಷನ್ಗೆ ಲೆಟರ್ ಕೊಟ್ಟಾರೆ, ಇನ್ನೂ ಮಟ್ಟ ಹೋಗಿಲ್ಲ. ಇದೇ ರೀತಿ ಕಾಳೆ ಪ್ಲಾಟ್ ದರ್ಗಾ ಜೈಲ್ ಬಲ್ಲಿ 100 KV TC ಟ್ರಾನ್ಸ್ಫರ್ ಅದ, 65 ನಂಬರ್ TC ಎಸ್ಟಿಮೇಟ್ ಸಬ್ಮಿಟ್ ಮಾಡ್ಯಾರ. AW ಇತ್ತು, ಇನ್ನೂ ಮಟ್ಟ ಸ್ಯಾಂಕ್ಷನ್ ಕೊಟ್ಟಿಲ್ಲ. ನೀವು ಹೋಗಿ ವೋಲ್ಟೇಜ್ 1 HP ಮೋಟರ್ ನಡಂಗಿಲ್ಲ. ಮತ್ತು ಸಿಟಿ ಒಳಗೆ ಅವರು ಯಾವುದೇ ಇರಲಿ ವೃತ್ತಿ SC ಇದ್ದ ಮ್ಯಾಗ 3 ಸಬ್ ಡಿವಿಷನ್ ಬಂದ ಸಿಟಿ ಒಳಗೆ ಇನ್ಸ್ಪೆಕ್ಷನ್ ಮಾಡಲಿ. ಸಬ್ ಡಿವಿಷನ್ ಒಂದು ಬಬಲೇಶ್ವರ, ಒಂದು ನಮ್ಮದು ರೂರಲ್ ಸಿಟಿ 1, 2 ಇವು ಪ್ರತಿ ತಿಂಗಳು 3ನೇ ವಾರ ಅಥವಾ 4ನೇ ವಾರ ಸುಟ್ಟಿ ಇರ್ತದೆ. ಮೀಟಿಂಗ್ ತೊಗೊಂಡು ಏನು ಸಮಸ್ಯೆ ಇದೆ ಗ್ರೌಂಡ್ ರಿಪೋರ್ಟ್ ಆ ಏರಿಯಾದಾಗ ಆ ಮಸೂತಿ ಇರಲಿ ಅಥವಾ ಗುಡಿ ಇರಲಿ ಅಲ್ಲಿ ಜನಸಂಪರ್ಕ ಕೂಡಿಸಿ ಇವ್ರು ಅಧೀಕ್ಷರು ಹೋಗಿ ಸಂಬಂಧಪಟ್ಟ AW ಅವ್ರು ಕೂಡಿ ಏನು ಜನದ ಪ್ರಾಬ್ಲಮ್ ಅದ, ಯಾಕೆ ವೋಲ್ಟೇಜ್ ಡ್ರಾಪ್ ಅದ, ಯಾಕೆ ಏನು ಲೈನ್ ಬಿದ್ದಾವು, ಏನು ಲೂಸ್ ಆಗ್ಯಾವು, ಬ್ರೋಕನ್ ಪೋಲ್ ಅದಾವು, ಇವೆಲ್ಲ ಮಾಹಿತಿ ತೊಗೊಂಡು ಇಮಿಡಿಯೇಟ್ಲಿ 10-15 ದಿವಸನಾಗ ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕು. ಆ ಜನರಿಗೆ ಸಂತೋಷ ಆಗ್ತದೆ. ಸರ್ಕಲ್ ಮಾಡಿದ್ದೇ ನಿಮಗೆ ಈಸಿ, ಎಲ್ಲ ಜನರಿಗೆ ಅನುಕೂಲ ಆಗಿದೆ. ನೀವು ಬರೇ ಟೆಂಡರ್ದಾಗ ಗೋಲ್ಮಾಲ್ ಮಾಡೋದು, ರೊಕ್ಕ ಹೊಡಿದು ಗೋಲ್ಮಾಲ್ ಮಾಡೋದು, ರೊಕ್ಕ ಹೊಡಿದು ಹೇಗೆ ಬರ್ತದೆ? ಇದು ಎಲ್ಲ ಮಾಡಬಾರ್ದು. ಇದು ಏನು ಟೆಂಡರ್ ಅದ ಒಟ್ಟರಿಗೆ ಅನುಕೂಲ ಆದಾಗ ಮಾಡಬೇಕು. ಅಕಸ್ಮಾತ್ ನಾವು ಎಲ್ಲರಿಗೆ ಸರ್ಕಾರಕ್ಕೂ ಮನವಿ ಮಾಡಿವು, ಇದು ಅಕಸ್ಮಾತ್ ಆಗ್ಲಿಕ್ಕಂದ್ರೆ ನಾವು ಇಲ್ಲೇ ಟೆಂಡರ್ ಹೊಡೆದು ಉಪವಾಸ ಕುಂತು ಬಿಡ್ತೀವಿ. ಇವ್ ಸಂಬಂಧ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚರ್ಚೆ ಏನು ಹೇಳಿದಾರೆ, ನಾನು ಗಮನಕ್ಕೆ ಚರ್ಚೆ ಮಾಡಿದ. ಹಿಂದಿನ ಟೆಂಡರ್ದಾಗ ಇದು ಇತ್ತು ಕಂಡೀಷನ್ ಇಲ್ಲತ್ತಾರ. ಮತ್ತು ಇದು ಏನು ಕಂಪ್ನಿದು ಸರ್ಕ್ಯುಲರ್ ಅದ, ಎಸ್ಕಾಂ ಕಂಪ್ನಿ ಸರ್ಕ್ಯುಲರ್ ಏನು ಕಳಿಸ್ಯಾರ, MD ಅದ, ಎಸ್ಕಾಂ ಸರ್ಕ್ಯುಲರ್ ಇಲ್ಲತ್ತಾರ. ನಾ ಸೇರಿಸಿನ ಅಂತ ಹೇಳಿ ಇದು SC ಪವರ್ದಾಗ ಬರ್ತದೆ ಸೇರಿಸಿನ ಅಂತ ಹೇಳ್ತಾರೆ. ಇದು ಅನ್ಯಾಯ ಆಗ್ತದೆ. ಯಾವುದೇ ಕಂಪ್ನಿಲಿಂದ ಡೈರೆಕ್ಷನ್ ಬಂದ್ರೆ ಇವು ಸೇರಿಸಿ ಟರ್ಮ್ಸ್ ಆಫ್ ಕಂಡೀಷನ್ ನಾವು ಕಂಪ್ನಿದವ್ರು ಕೇಳ್ತೀವಿ. ಈ ಅಧ್ಯಕ್ಷ SC ಅವರು ಈ ಮೆಟ್ರೋ ಸೇರಿಸ್ಯಾರ ತಪ್ಪದಾರಿ ಅಂತ ಹೇಳ್ತೀವಿ. ಅದು ಅವರು ಗಮನಕ್ಕೆ ತರಲಾರದೆ ತಮ್ಮ ಅನುಕೂಲ ಪ್ರಕಾರ ಮಾಂಡೋಳಿ ಒಂದು ದೊಡ್ಡ ಧರ್ಮದ ಭ್ರಷ್ಟ. ಅದಕ್ಕೆ ಇದು ಲೆಟರ್ದಲ್ಲೇ ಆಗ್ರಹ ಮಾಡೀನಿ. ಈ SC ಬಂದು ಯಾವಾಗ ಚಾರ್ಜ್ ತೊಗೊಂಡಾರ ಅವಾಗಿನಿಂದ ಎಷ್ಟು ಟೆಂಡರ್ ಆಗ್ಯಾವ, ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಇಲಾಖೆಯಿಂದ ಸ್ವಯಂಕೃತವಾಗಿ ಪರಿಶೀಲನೆ ಮಾಡಬೇಕಂತ ಒಂದು ಆಗ್ರಹ. ನಾನು ಸೈಯದ್ ಯಾಸಿನ್ ಗುಲ್ಬರ್ಗ, ವಿಜಯಪುರ ಡಿಸ್ಟ್ರಿಕ್ಟ್ CEC ಮೆಂಬರ್. ಇವತ್ತ ಎಲ್ಲ ಗುತ್ತಿಗೆದಾರರು ಸೇರಿ ಮಾನ್ಯ ಅಧೀಕ್ಷಕ ಅಭಿಯಂತರರಿಗೆ ಒಂದು ಟೆಂಡರ್ನಲ್ಲಿ ಆದ ಗೋಲ್ಮಾಲ, ಆಮ್ಯಾಗ ಈ ಎನರ್ಜಿ ಮೀಟರ್ದ ಒಂದು ಸಮಸ್ಯೆ ಆಗಿದೆ, ಅದನ್ನೆಲ್ಲ ಹೇಳಾಕಿ ಇಲ್ಲಿ ಬಂದಿದ್ದಾರೆ. ಅದು ಈ ಎನರ್ಜಿ ಮೀಟರ್ ಹೆಂಗಪ್ಪ ಅಂತಂದರೆ, ಇಲ್ಲಿಯವರೆಗೆ ಸುಮಾರು 6 ತಿಂಗಳಿಂದ ಸಾರ್ವಜನಿಕರಿಗೆ ಕರೆಂಟ್ ಕೊಡಲಾರ್ದೆ ಒಂದು ಜನರಿಗೆ ಮೋಸ ಮಾಡಿದೆ ಇಂಧನ ಇಲಾಖೆ. ಇದರ ಸಲುವಾಗಿ ಹಲವಾರು ಇನ್ಸ್ಟಾಲೇಷನ್ಗಳು ಪೆಂಡಿಂಗ್ ಅದಾವೆ. ಅವೆಲ್ಲ ಗುತ್ತಿಗೆದಾರರು ಹಿಡಿದಿರ್ಬೋದು ಕೆಲಸ. ಆಮೇಲೆ ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ. ಮತ್ತು ಇಂಥವೆಲ್ಲ ವಿಚಾರ ಮಾಡೋದ್ರಿಂದ
ಈ ಇದ್ರ ಮೀಟರ್ ಸ್ಮಾರ್ಟ್ ಮೀಟರ್ ಅಂತ ಹೊಸದಾಗಿ ತಂದಿದ್ದಾರೆ. ಆ ಸ್ಮಾರ್ಟ್ ಮೀಟರ್ ಹೆಂಗಪ್ಪ ಅಂತಂದ್ರೆ ಒಂದು ಇನ್ನೂ ಜನರಿಗೆ ಅದ್ರ ಅವೇರ್ನೆಸ್ ಬರಬೇಕು. ಸ್ಮಾರ್ಟ್ ಮೀಟರ್ದಿಂದ ನಮಗೆ ಏನು ಫಾಯ್ದಾ ಆಗ್ತೈತಿ ಏನಿಲ್ಲ. ಆಮೇಲೆ ಇಲಾಖೆಯಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತಂದ್ರೆ ಅದು ಅತಿ ಮೀರಿ ಹೋಗಿದೆ. ಈ ಹಿಂದೆ BJP ಕಾಂಗ್ರೆಸ್ನವ್ರು ಹೇಳ್ತಿದ್ರು BJP ಸರ್ಕಾರ 40% ಅತ್ಯಯಿಸಿಂದ. ಈಗ BJP ಅವ್ರು ಹೇಳ್ಕೊತ ಹೊಂಟಾರ 60% ಅತ್ಯಯಿಸಿಂದ. ಈ 60-40 ಕೂಡಿ ರೇಟ್ ಆದ್ರೆ 100% ಆಯ್ತು. ಇವ್ರು ಕೆಲಸ ಎಲ್ಲಿ ಮಾಡಕತ್ತಾರ? 0 ಐತಿ ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ನಾ ಹೇಳೋದು ಇಷ್ಟೇ, ಸರ್ಕಾರಕ್ಕೆ ಜನರಿಗೆ ಅನ್ಯಾಯ ಮಾಡಬೇಡ್ರಿ. ಅವ್ರಿಗೆ ಏನು ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳು ಈಗ ನಿನ್ನೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದು ದಿನ ತೀರ್ಮಾನ ತೊಗೊಂಡ್ರು. ಆ ತೀರ್ಮಾನ ತೊಗೊಳ್ಳೋದು 5 ತಿಂಗಳು 5ರಿಂದ 6 ತಿಂಗಳು ಆಯ್ತು ಈಗ ವಿದ್ಯುತ್ ಸಂಪರ್ಕ ಕೊಡಲಾರ್ದೆ. ಇದರಿಂದ ಕಂಪ್ನಿಗೆ ಎಷ್ಟು ನಮ್ದು ನಷ್ಟ ಆಯಿತು. ಇದ್ರ ಬಗ್ಗೆ ನೀವು ಇಂಧನ ಇಲಾಖೆಯವ್ರು ಯಾಕೆ ಇಂಧನ ಇಲಾಖೆಯವ್ರು ಯಾಕೆ ವಿಚಾರ ಮಾಡೋದಿಲ್ಲ? ಇಂಥವೆಲ್ಲ ವಿಚಾರ ಮಾಡಿ ಕಂಪ್ನಿ ಒಂದು ಪ್ರಾಫಿಟ್ ತರುವ ವಿಚಾರಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಐತೋ ಇಲ್ಲೋ ಅದನ್ನೆಲ್ಲ ಹೇಳ್ಬೇಕಾಗತ್ತೆ. ನೀವು ಹೇಳ್ಬೇಕಂದ್ರೆ ಬರೀ ನಿಮ್ಗೆ ಕಮಿಷನ್ ಹೊಡಿದು ಒಂದೇ ಗೊತ್ತಾಯ್ತು, ಏನು ಇಲಾಖೆಯನ್ನು ಮುಂದಕ್ಕೆ ಒಯ್ದು ಗೊತ್ತಾಯ್ತು, ಇದನ್ನೆಲ್ಲ ನೀವು ವಿಚಾರ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ರೀ, ಈಗ ಎಲ್ಲ ಟ್ರಾನ್ಸ್ಫಾರ್ಮರ್ಗಳಿಗೆ ಒಂದು ಮೀಟರ್ ಕೂಡಿಸಿದ್ದಾರೆ. ಮೀಟರ್ ಕೂಡಿಸಿ ಅದಕ್ಕೆ ಸಿಮ್ ಆಕ್ಟಿವೇಟ್ ಮಾಡ್ಯಾರ. ಆ ಸಿಮ್ ಆಕ್ಟಿವೇಟ್ ಮಾಡಿದ್ದು ಕೊಟ್ಟಾನ್ಗಟ್ಲೆ ಟೆಂಡರ್ ಅದು ನಿಮ್ಗೆ ಹೇಳ್ಬೇಕಂದ್ರೆ. ಆ ಟೆಂಡರ್ದಲ್ಲಿ ಹೆಂಗಾಯ್ತಪ್ಪ ಅಂತಂದ್ರೆ ಈಗ ಹೆಂಗಾಯ್ತಪ್ಪ ಅಂದ್ರೆ ಆ TC ಇಲ್ಲೇ ಕೂತ್ಕೊಂಡು ಅದನ್ನ ರೀಡಿಂಗ್ ತೊಗೋಬೋದು. ಆ ಸಿಸ್ಟಮ್ ಇತ್ತು. ಆ ಸಿಸ್ಟಮ್ ಪೂರ್ತಿ ಫೇಲ್ ಮಾಡಿಬಿಟ್ರ. ಅದ್ರ ಕೋಟಿಗಟ್ಟಲೆ ಅಮೌಂಟ್ ಟೆಂಡರ್ ಮಾಡೋದು, ಅವ್ರಿಗೆ ಇವ್ರಿಗೆ ಕೊಡೋದು, ತಾವು ಕಮಿಷನ್ ಹೊಡ್ಕೋದು. ಇದು ಇಲ್ಲಿ ಇಂಧನ ಇಲಾಖೆ ನಡೆದೈತಿ. ಆ ಇಂಧನ ಇಲಾಖೆಯವರು ಕೂಡಲೇ ಇದಕ್ಕೆ ಒಂದು ಸ್ಮಾರ್ಟ್ ಮೀಟರ್ ಈಗ ನಾವು ನಾಳೆ 27/10 ಒಂದು ನಾವು ಇರ್ತೇವೆ ನಾವು ರೈತ ಭಾರತ ಪಕ್ಷದಿಂದ ನಾವು ಜೈಲು ಬರೋ ಕಾರ್ಯಕ್ರಮ ಇಟ್ಟೇವೆ. ಹುಬ್ಳಿ ಹೊಂಟಿದ್ದೇವೆ 27ಕ್ಕೆ. ಹುಬ್ಳಿಗೆ ಹೋಗಿ ಚೆನ್ನಮ್ಮ ಸರ್ಕಲ್ನಿಂದ ನಮ್ಮ ಹೆಸ್ಕಾಂ ನಿಗಮ ಕಚೇರಿ ಹೋಗ್ತೇವೆ. ಅಲ್ಲಿ ಆಟೋಮೆಟಿಕ್ ಒಂದು 1000 ಮಂದಿ ರೈತರನ್ನ ತೊಗೊಂಡು ಹೋಗಿ ಸರೆಂಡರ್ ಆಗ್ತೀವಿ. ಜೈಲು ಬರೋ ಕಾರ್ಯಕ್ರಮ ಹಾಕೊಳಕತ್ತೀವಿ ನಿಮ್ಗೆ ಹೇಳ್ಬೇಕಂದ್ರೆ. ಸ್ಮಾರ್ಟ್ ಮೀಟರ್ ಏನಿದೆಪ್ಪ ಅಂತಂದ್ರೆ ಈ ಜನವರಿಯಿಂದ ಇಂಪ್ಲಿಮೆಂಟ್ ಮಾಡ್ಬೇಕಂತ ನಮ್ಮದು ಬೇಡಿಕೆ ಇದೆ. ಒಂದು 3-4 ಪಾಯಿಂಟ್ ಇಟ್ಟಿದ್ದೇವೆ. ಅದ್ರ ಪ್ರಕಾರ ನಾವು ಅಲ್ಲಿ ಹೋಗಿ ಜೈಲು ಬರೋ ಕಾರ್ಯಕ್ರಮ ಹೋಗ್ತಾ ಇರ್ತೀವಿ. ನಾ ಹೇಳ್ತೀನಿ ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಐತ್ರಿ ನಿಮ್ಗೆ ಹೇಳ್ಬೇಕಂದ್ರೆ. ಅದ್ರ ಈಗಂತರೂ ಅತಿ ಮೀರಿ ಹೋಗ್ಯದ ನಿಮ್ಗೆ ಹೇಳ್ಬೇಕಂದ್ರೆ. ಈಗ ಮೊದಲೇನೋ ಒಂದು ಸ್ವಲ್ಪ ಎಲ್ಲ ಇತ್ತು, ಎಲ್ಲರೂ ಕೆಲಸ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರ್ತಿತ್ತು. ಕೈ ಬೆಚ್ಚ ಯಾಕಂದ್ರೆ ಏನಾಗೈತಪ್ಪ ಅಂತಂದ್ರೆ ಅವ್ರ ಸಿಬ್ಬಂದಿಗೆ ರೊಕ್ಕ ಬಿಡಲ್ರಿ ಇವರು. ಇನ್ನು ಗುತ್ತಿಗೆದಾರರಿಗೆ ಬಿಡ್ತಾರ. ಅವ್ರ ಸಿಬ್ಬಂದಿ ಕಡೆನೇ ಏನಿಲ್ಲ, ಒಂದು ರೀಪೋಸ್ಟಿಂಗ್ ಆರ್ಡರ್ ಕೊಡಕ್ಕೆ 45,000 ರೂಪಾಯಿ ತಗೋತಾರೆ. 45,000 ರೂಪಾಯಿ. ಮತ್ತೆ ಗುತ್ತಿಗೆದಾರ ಯಾವ ನ್ಯಾಯ ಇರುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ಮೊದಲ ಹೆಸ್ಕಾಂನಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕ್ಬೇಕಂತ ನಾ ಹೇಳ್ತೀನಿ. ಪ್ರೂಫ್ ಹೆಂಗೆ ಹೇಳೋದಿಲ್ರಿ ಅವ್ರು ಸಿಬ್ಬಂದಿಗಳು ಹೆಂಗೆ ಹೇಳ್ತಾರೆ ನಿಮ್ಗೆ ಹೇಳ್ಬೇಕಂದ್ರೆ ಮುಂದೆ ಬಾಯಿ ಮಾತಲ್ಲಿ ಹೇಳ್ತಾರೆ ನಿಮ್ಗೆ ಹೇಳ್ಬೇಕಂದ್ರೆ. ನಾವು ಇಟ್ಕೊಟ್ಟೇವ್ರಿ ಅವ್ ಯಾಕಂದ್ರೆ ಅವ್ರಿಗೆ ಅನುಕೂಲ ಆಗ್ಬೇಕಾಗಿರ್ತದೆ ನಿಮ್ಗೆ ಹೇಳ್ಬೇಕಂದ್ರೆ. ಅಲ್ಲಿಂದ ಎಲ್ಲಿ ಬೆಂಗಳೂರಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿರ್ತಾರೆ. ಮಂಡ್ಯ ಬೆಂಗಳೂರು ಆ ಕಡೆಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಕಂಪ್ನಿ ಟು ಕಂಪ್ನಿ ಚೇಂಜ್ ಮಾಡ್ಕೊಂಡ್ ಬಂದಾರ. ಅವ್ರಿಗೆ ಏನಿಲ್ಲ ಸತಾಯಿಸೋದು ಬರೀ ಆ ಸತಾಯಿಸೋದು ಅನುಕೂಲ. ಮತ್ತೆ ಅವ್ರಿಗೆ ಗೊತ್ತೇ ಇರ್ತದೆ ಈ ಸಾಯಿಗಳು ಏನು ರೊಕ್ಕ ಬಿಡ್ತಾವ ಇದು ಮಾಡ್ತಾವ ದೇಶದಿಂದ. ಸುಮಾರು ಒಂದು 45,000 ಅಂತೂ ಮಿನಿಮಮ್ ಕೊಟ್ಟಾರ ನಿಮ್ಗೆ ಹೇಳ್ಬೇಕಂದ್ರೆ. ಮಲ್ಲಿಕಾರ್ಜುನ ಕೆಂಗಲ್ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।